ಎರಡನೇ ಹಂತದ ಸಂಪುಟ ರಚನೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಸೋಮವಾರ ಸಂಜೆ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ನಡೆಯಲಿದೆ. ಸಿಎಂ ಡಿಕೆಶಿ ಕಚೇರಿಯಿಂದ ಲೋಕಭವನಕ್ಕೆ ಮೌಖಿಕವಾಗಿ ಮಾಹಿತಿ ನೀಡಲಾಗಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ನಿನ್ನೆ ದೆಹಲಿಯಲ್ಲಿ 20 ಸ್ಥಾನಕ್ಕೆ 20 ಶಾಸಕರ ಹೆಸರನ್ನ ವರಿಷ್ಠರು ಫೈನಲ್ ಮಾಡಿದ್ದಾರೆ. ಸತತ 2 ಗಂಟೆ ಸಭೆ ಮಾಡಿ ಹೈಕಮಾಂಡ್ ಹೆಸರನ್ನ ಫೈನಲ್ ಮಾಡಿದೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಮೀಟಿಂಗ್ ನಡೆದಿತ್ತು. ಈ ಸಭೆಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಭಾಗಿಯಾಗಿದ್ದರು. ನಾಳೆ ಪಟ್ಟಿ ಹಿಡಿದು ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಬರಲಿದ್ದಾರೆ. ಹಲವು ದಿನಗಳಿಂದ ಕಾಯ್ತಾ ಇದ್ದಂತಹ ಎರಡನೇ ಪಟ್ಟಿ ಕೊನೆಗೂ ಫೈನಲ್ ಆಗಿದೆ. ಸೋಮವಾರ ಸಂಜೆ 4 ಗಂಟೆಗೆ ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. 20 ಸ್ಥಾನಕ್ಕೆ 20 ಶಾಸಕರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಸತತ 2 ಗಂಟೆಗಳ ಮೀಟಿಂಗ್ ಬಳಿಕ ಈ ಒಂದು ನಿರ್ಧಾರಕ್ಕೆ ವರಿಷ್ಠರು ಬಂದಿದ್ದಾರೆ. ನಾಳೆ ಪಟ್ಟಿಯನ್ನ ಹಿಡಿಕೊಂಡು ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಬರ್ತಾ ಇದ್ದಾರೆ. ಸೋಮವಾರ ಸಂಜೆ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಎರಡನೇ ಹಂತದ ಸಂಪುಟ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹಲವು ದಿನಗಳಿಂದ ಸಾಕಷ್ಟು ಕುತೂಹಲ ಮೂಡಿಸಿದ್ದಂತಹ ವಿಚಾರ ಇದು. ಮೊದಲನೇ ಪಟ್ಟಿಯಲ್ಲಿ ಮಿಸ್ ಆಗಿದ್ದಂತಹ ಶಾಸಕರು ಎರಡನೇ ಪಟ್ಟಿಗಾಗಿ ಕಾತುರದಿಂದ ಕಾಯ್ತಾ ಇದ್ರು, ಲಾಭಿ ಮಾಡಿದ್ರು. ನಮಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಸ್ವತಃ ಅವರೇ ಲಾಭಿ ಮಾಡಿದ್ರು. ಜೊತೆಗೆ ಅಭಿಮಾನಿಗಳ ಮುಖಾಂತರ ಕೂಡ ಒತ್ತಾಯಿಸಿದ್ರು. ಕೊನೆಗೂ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಸೋಮವಾರ ಸಂಜೆ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ಹಗ್ಗ ಜಗ್ಗಾಟ ಮಾತ್ರ ಬಗೆಹರಿತಾ ಇಲ್ಲ. ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ಸಿಎಂ ಅವರನ್ನ ಭೇಟಿಯಾಗಿದ್ದ. ಎರಡನೇ ಪಟ್ಟಿಯಲ್ಲಿ ಹೆಸರು ಬರುವ ನಿರೀಕ್ಷೆ ಇದೆ ಅಂತ ನಾಡಗೌಡ ತಿಳಿಸಿದ್ದ. ಸುದೀರ್ಘವಾಗಿ ಪಕ್ಷದಲ್ಲಿದ್ದೀನಿ, ಕೊಡಲೇಬೇಕು ಅಂತ ಹೇಳಿದ್ದೀನಿ. 99.99% ಸಚಿವ ಸ್ಥಾನ ಸಿಗಲಿದೆ ಅಂತ ಅಪ್ಪಾಜಿ ನಾಡಗೌಡ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಸೀನಿಯರ್ ಇದೇನೆ ಅನ್ನುವಂಥ ಮಾತನ್ನು, ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ನಾವು ಒಟ್ಟಿಗೆ ರಾಜಕಾರಣ ಪ್ರಾರಂಭ ಮಾಡಿದ್ದು. ನಾನು ಕೋಆಪರೇಟಿವ್ ಮೂವ್ಮೆಂಟಿಂದ ಬಂದಿದ್ದೀನಿ, ಅವರು ಕೋಆಪರೇಟಿವ್ ಮೂವ್ಮೆಂಟಿಂದ ಬಂದರು. ಜಿಲ್ಲಾ ಪಂಚಾಯಿತಿ ನಾನು ಸ್ಪರ್ಧೆ ಮಾಡಿ ಗೆದ್ದು ಬಂದಿದ್ದೇನೆ, ಅವರು ಜಿಲ್ಲಾ ಪಂಚಾಯಿತಿ ಗೆದ್ದು ಬಂದಿದ್ದಾರೆ. ನಾನು MLA ಆದೆ, ಅವರು MLA ಆದರು, ಅವರು ಮಂತ್ರಿ ಆದರು, ನಾನು ಮಂತ್ರಿ ಆದೆ. ಅದರ ದುರ್ದೈವ 2 ಬಾರಿಗೆ ನಾನು ಸೋತೆ ಅಷ್ಟೇ. 94ರಲ್ಲಿ ಸೋತೆ, 2018ರಲ್ಲಿ ಸೋತೆ. ಅದು ಬಿಟ್ಟರೆ ಸತತವಾಗಿ 99.99% ನಿರೀಕ್ಷೆಯಲ್ಲಿದ್ದೇನೆ. ಸೋಮವಾರ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ವಿಚಾರ. ಮಂತ್ರಿ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ, ಕೊಡೋದು ವರಿಷ್ಠರಿಗೆ ಬಿಟ್ಟದ್ದು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಮಂತರ್ಗೌಡ ಹೇಳಿದ್ದಾರೆ. ಸಂಪುಟದಲ್ಲಿ ಕೊಡಗಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತ ಮಂತರ್ಗೌಡ ಹೇಳಿದ್ದಾರೆ. ನಮ್ಮಿಬ್ಬರ ಪೈಕಿ ಒಬ್ಬರಿಗಾದ್ರೂ ಸಚಿವ ಸ್ಥಾನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸೂಟ್ ಕೇಸ್ ಕೊಡೋದಕ್ಕೆ ಸಂಪುಟ ಲೇಟ್ ಅಂತ ಬಿಜೆಪಿ ಆರೋಪ ಮಾಡಿದೆ. ಸೂಟ್ ಕೇಸ್ ಸಂಸ್ಕೃತಿ ಬಿಜೆಪಿಯದ್ದು ಅಂತ NS ಬೋಸರಾಜು ತಿರುಗೇಟನ್ನ ಕೊಟ್ಟಿದ್ದಾರೆ. ಪಟ್ಟಿಗಳು ಯಾವ ರೀತಿಲಿ ಹೈಕಮಾಂಡು ಪ್ಲಸ್ ನಮ್ಮ ಸ್ಟೇಟ್ ನಾಯಕರು ಯಾವ ರೀತಿಲಿ ಪಟ್ಟಿ ಮಾಡ್ಕೊಂಡವ್ರೆ ಅಂತ ಅದು ನನಗೂ ಮಾಹಿತಿ ಇಲ್ಲ. ಮಾತ್ರ ನಾವೇನು ಕೇಳ್ಕೊಳ್ಳೋದು ಅಂತಂದರೆ, ಈ ಜಿಲ್ಲೆಗೆ ಅವಶ್ಯಕತೆ ಇದೆ, ಸಚಿವ ಸ್ಥಾನ ಬೇಕು, ಒಬ್ರಿಗಾದ್ರೂ ಕೊಡಿ ಅಂತ ನಾವು ಮನವಿ ಮಾಡಿದ್ದೀವಿ. ನನ್ನ ಅನಿಸಿಕೆ ಕೊಡ್ತಾರೆ ಅಂತ ನನ್ನ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂತಂದರೆ ಕೊಡಗಿನ ಭಾಗದಲ್ಲಿ 2004ನೇ ಇಸ್ವಿ ಗಂಟ ಅದ್ರ ಜೊತೆಲಿ ರಂಜನ್ ಸರ್ ಅವರು ಒಂದು 8-7 ತಿಂಗಳು 12ರಿಂದ 13ನೇ ಇಸ್ವಿ ಗಂಟ ಮಿನಿಸ್ಟರ್ ಆಗಿದ್ದರು. ಅಲ್ಲಿ ಗಂಟ ನಮ್ಮ ಕ್ಯಾಬಿನೆಟಲ್ಲಿ ಕೊಡಗಿನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆ ಮಟ್ಟಕ್ಕೆ ಅವಕಾಶ ಸಿಕ್ಕಿಲ್ಲ. ಆ ವಿಚಾರದಲ್ಲಿ ನಮ್ಮ ಸರ್ಕಾರಕ್ಕೆ ಇನ್ನೊಂದು 1 ವರ್ಷ 2 ವರ್ಷ ಇರ್ಬೋದು ಈಗ ಸರ್ಕಾರದಲ್ಲಿ ಈ ಟರ್ಮಲ್ಲಿ. ಆಗ್ತಾರೆ ಹೇಳಿದ್ರಲ್ಲ, CM 99% ಮಂಡೇ ಈವ್ನಿಂಗ್ ಆಗ್ತದೆ. ಡಿ.ಕೆ. ಶಿವಕುಮಾರ್ ಅವರು ಬ್ರೀಫ್ ಕೇಸ್ ಅನ್ನು ತಗೊಂಡು ಹೋಗಿಲ್ಲ, ಸೊ
ನೋಡಿ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು, ಮಾತಾಡಿದ್ದು, ಡಿಸ್ಕಷನ್ ಆಗಿ ಅವ್ರಿಗೆ ಕಳಿಸಿದ್ದು ನೀವೆಲ್ಲ ಪತ್ರಿಕಾ ಮೀಡಿಯಾದಲ್ಲಿ ನೋಡಿದ್ರಲ್ಲ, ಫೋಟೋಗಳಿದಾವೆ. ಸೂಟ್ಕೇಸ್ ನೋಡಿ, ಅದು ಆ ಸಂಸ್ಕೃತಿ BJP ಅವ್ರದ್ದು, ಸೂಟ್ಕೇಸ್ ಸಂಸ್ಕೃತಿ ಕಾಂಗ್ರೆಸ್ ನೋಡೋದಲ್ಲ. ಯಾಕಂದರೆ ದೇಶದಲ್ಲಿ 140 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ 60 ವರ್ಷ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಧಿಕಾರ ಮಾಡಿರ್ತಕ್ಕಂಥ ಎಂದು ಸೂಟ್ಕೇಸ್ ಮಾಡಿಲ್ಲ. ಬಲವಂತದ್ದು ಅತ್ಯಂತ ಶ್ರೀಮಂತರದು ಅದಾನಿ ಅದ್ವಾನಿ ಅಂತ ಇಟ್ಕೊಂಡಿರ್ತಕ್ಕಂಥದ್ದು ಸಾವಿರಾರು ಕೋಟಿ ಮಾಡಿ ಆ ಗರೀಬ್ ಇರ್ತಕ್ಕಂಥ ಅದಾನಿಯನ್ನು ಇವತ್ತು ಇಡೀ ಪ್ರಪಂಚದಲ್ಲೇ ನಂಬರ್ 1 ಮಾಡಿದ್ದಾರೆ. ಯಾರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.